ಪದ್ಮ, ಸೀನು ಎಲ್ಲಿ? ಅವನ್ನೇ ಹುಡ್ಕೊಂಡು ಬಂದೆ ಅಣ್ಣ. ಒಳಗಡೆ ಇರಬೇಕು, ನೋಡ್ತೀನಿ. ಸುಮ್ಮನೆ ನನ್ನ ರೂಮಿಗೆ ಬಂದೆ. ಹೊರಗಡೆ ಚಿಲ್ಕ ಹಾಕಿದ್ರೆ ಒಳಗಡೆ ಹೇಗಿರ್ತಾನಮ್ಮ? ಕರೆಕ್ಟ್ ಅಲ್ವಾ? ಹೌದು, ಒಳಗಡೆ ಹೇಗಿರ್ತಾನೆ? ಇರಲ್ಲ. ಏನಮ್ಮ ಟೆನ್ಷನ್ ಅಲ್ಲಿ ಇದ್ದಂಗಿದೆ? ಇಲ್ಲ ಅಣ್ಣ, ಹೊರಗಡೆ ಕೆಲಸ ಮಾಡ್ಕೊಂಡು ಬಂದಲ್ಲ, ಅದಕ್ಕೆ. ಒಳಗಡೆನೆ ಇದ್ದಾನೆ ಅಂತ ನಿಜ ಹೇಳ್ಬಿಡೋಣ. ಫಂಕ್ಷನ್ ಅಲ್ಲಿ ಕೆಲಸ ಮಾಡಿದವ್ರಿಗೆ ದುಡ್ಡು ಕೊಡ್ಬೇಕು. ಸೀನು ಬಂದ್ರೆ ಲೆಕ್ಕ ಹೇಳ್ತೀನಿ ಅವನ್ಗೆ. ಅವನ್ ಬಂದ್ರೆ ಹೇಳ್ತೀನಣ್ಣ. ಹೌದು, ಎಲ್ಲಿಗೆ ಹೋಗಿದ್ದಾನವನು? ಇಲ್ಲೇ ಇಲ್ಲೇ ಎಲ್ಲೋ ಇರ್ಬೇಕಣ್ಣ. ವಿಷಯ ಗೊತ್ತಾದ್ರೆ 2 ನಿಮಿಷದಲ್ಲಿ ನಿನ್ ಮುಂದೆ ಬಂದು ನಿಂತ್ಕೋತಾನೆ. ತಡ ಮಾಡ್ಬೇಡ ಅಂತ ಹೇಳು. ಸರಿ ಅಣ್ಣ. ಎಷ್ಟೊತ್ತು ಮಾಡ್ತೀಯಮ್ಮ? ಬಾ ಬಾರೋ. ಏನಾಯ್ತಮ್ಮ? ನಿನ್ ಮಾವ ಇಲ್ಲೇ ಇದ್ರು ಕಣೋ, ಹೇಗ್ ತೆಗಿಲಿ ನಾನು? ಅಷ್ಟಕ್ಕೂ ಡೋರ್ ಹಾಕಿದ್ಯಾರು? ನನಗೇನೋ ಗೊತ್ತು. ಅತ್ತೆ, ಚಿಲ್ಕ ಯಾರೇ ಹಾಕಿದ್ರು ನಮ್ಗೇನು ತೊಂದರೆ ಆಗಿಲ್ಲ ಬಿಡಿ. ನಿನಗ್ ಚೆನ್ನಾಗೇ ಇರತ್ತೆ ಕಣೆ. ನಮ್ಮಣ್ಣಂಗೆ ಏನಾದ್ರೂ ಗೊತ್ತಾಗಿದ್ದಿದ್ರೆ ನಿನ್ನನ್ನು ಸೇರ್ಸ್ ಬೈದಿರೋನು. ನೋಡ್ದಿರೋದಕ್ಕೆ ಬದುಕೊಂಡ್ಲು. ಸೀನು ಮಾವ, ನೀನ್ ಹುಷಾರಾಗಿದ್ಯಾ ತಾನೆ? ನಾನಿಲ್ಲಿ ಟೆನ್ಷನ್ ಅಲ್ಲಿದ್ರೆ ಬಾಗಿಲ್ ತೆಗಿದೇನೆ ಹುಷಾರಾಗಿದ್ದೀರಾ ಅಂತ ಕೇಳ್ತೀಯ? ಈ ಆದ್ಯನೇ ಚಿಲ್ಕ ಹಾಕಿರ್ಬೇಕು ಅನ್ನೋದು ನನ್ನ ಅನುಮಾನ. ಥ್ಯಾಂಕ್ ಯು ಆದ್ಯ. ವೆಲ್ಕಮ್. ಇಬ್ಬರನ್ನು ಒಳಗೆ ಹಾಕಿ ಕೂಡಾಕ್ದೊಳಗೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ಅಲ್ಲ ನೀವು ಏನಾಯ್ತು? ಏನಾಯ್ತಾ? ನಿನ್ ತಂಗಿ ಮಗಳು ನನ್ನ ಮಗನ್ನ ಅಣ್ಣನ ಕೈಲಿ ಓಡಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾಳೆ. ಅಷ್ಟಕ್ಕೂ ಏನ್ ನಡೀತು? ಚಾರುನ ಸೀನುನ ರೂಮ್ ಒಳಗಡೆ ಕೂಡ ಹಾಕಿ ಚಿಲ್ಕ ಹಾಕಿದಾಳೆ. ಅದ್ಯಾ, ನಾನೇನ್ ಮಾಡ್ದೆ? ಅಯ್ಯೋ, ಯಾಕೆ ನೀವೆಲ್ಲ ನನ್ನ ಆರೋಪ ಮಾಡ್ತಿದ್ದೀರಾ? ಇಬ್ರು ರೂಮಲ್ಲಿದ್ರೆ ಈ ಮನೆ ಪದ್ಧತಿಗಳು ಆಚಾರಗಳು ಏನಾಗುತ್ತೋ ಏನೋ ಅಂತ ಅವ್ರನ್ನ ಬೈಯೋದ್ ಬಿಟ್ಟು ನನಗ್ಯಾಕೆ ಬೈತಿದ್ದೀರಾ? ನೋಡಿದ್ಯಾ ಅದ್ಗೆ ಹೇಗ್ ಕೋಪ ಬರೋ ತರ ಮಾತಾಡ್ತಿದ್ದಾಳೆ? ಪದ್ಮ, ತಪ್ಪು ಮಾಡ್ತಿರೋ ಆದ್ಯನಿಗೆ ಹೀಗೆ ಹೇಳಿದ್ರೆ ಅವಳು ಇದೇ ರೀತಿನೇ ಮಾತಾಡೋದು. ನೀನೇನು ಅನ್ಕೋಬೇಡ. ಆದ್ಯಕ್ಕ, ನಮ್ ತಪ್ಪೇ ಇಲ್ಲ ಅಂದ್ಮೇಲೆ ನಾವ್ ಯಾಕೆ ಇಲ್ಲಿ ಇರ್ಬೇಕು? ಬಾ, ನಾವ್ ಹೋಗೋಣ. ನಡಿ, ಹೋಗೋಣ. ಚಾರು, ಇವನೊಬ್ನೇ ರೂಮ್ ಒಳಗಡೆ ಇರುವಾಗ ನೀನ್ ಒಳಗಡೆ ಹೋಗೋ ಅಭ್ಯಾಸ ಮಾಡ್ಕೋಬೇಡ. ಬಾ. ಸೀನು, ಒಂದ್ ನಿಮಿಷ ಬಾ. ನಿಮ್ಮ ಮಾವನ ಹತ್ರ ಆ ಇಂಟರ್ನೆಟ್ ಬಗ್ಗೆ ಹೇಗ್ ಮಾತಾಡುದು ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ ಕಣೋ ಸೀನು. ಒಂದ್ ಕೆಲ್ಸ ಮಾಡಿಯತ್ತೆ, ಮಾವ ಹೆಗಲ್ ಮೇಲೆ ಶಾಲ್ ಹಾಕೊಂಡು ಹೊರಗಡೆ ಹೋಗ್ತಾರಲ್ವಾ? ಅರ್ಥ ಆಯ್ತಾ? ಸರಿನಪ್ಪ.
ಅಯ್ಯೋ, ಇಂಟರ್ನೆಟ್ ಬಗ್ಗೆ ಇವ್ರ ಹತ್ರ ಹೇಗೆ ಹೇಳಲಿ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನನಗೆ 2 ನಿಮಿಷ ಸಾಕು. ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಡಿ. ನೀವು ಕೋಪ ಮಾಡ್ಕೊಳ್ಳೋದಕ್ಕೆ ಬದಲು ದಯೆ ತೋರಿಸ್ತೀರಾ ಅನ್ನೋ ನಂಬಿಕೆಯಿಂದ ನಿಮ್ಮ ಹತ್ರ ಹೇಳಬೇಕು ಅಂತ ಬಂದೆ. ನೀವು ಯಾವುದನ್ನ ಬೇಡ ಅಂತ ಹೇಳ್ತೀರೋ ಅದನ್ನೇ ಆದ್ಯ ಮಾಡ್ತಿರ್ತಾಳೆ. ಅದು ನಿಮ್ಮ ಮಾತಿಗೆ ವಿರುದ್ಧವಾಗಿ ನಡ್ಕೋಬೇಕು ಅನ್ನೋ ಉದ್ದೇಶದಿಂದ ಅಲ್ಲ ರೀ. ಅವಳ ಅಗತ್ಯ ಅಂಥದ್ದು. ನೀವು ಇಂಟರ್ನೆಟ್ ಬೇಡ ಅಂತ ಹೇಳಿದ್ರಿ, ಅವಳು ಬೇಕು ಅಂದ್ಲು. ಅದು ಯಾರಿಗೂ ಹೇಳ್ದೇನೆ ಇಂಟರ್ನೆಟ್ ಹಾಕಿಸ್ಕೊಂಡ್ಬಿಟ್ಲು. ಅದರಲ್ಲಿ ಅವಳಿಗೆ ಅಗತ್ಯ ಇರುವಂಥ ಕೆಲಸನ ಅವಳು ಮಾಡ್ಕೋತಾಳೆ ಅಷ್ಟೇ ರೀ, ಇನ್ನೇನೂ ಇಲ್ಲ. ಆದ್ರೆ ಆ ಇಂಟರ್ನೆಟ್ ಹುಚ್ಚು ನಮ್ಮ ರಾಜಲಕ್ಷ್ಮಿಗೂ ಹಿಡ್ಕೊಂಡ್ಬಿಟ್ಟಿದೆ ಅನ್ನೋದು ಗೊತ್ತಾಗಿ ತುಂಬಾ ಬೇಜಾರಾಯ್ತು ರೀ. ಈ ವಿಷಯನ ನಿಮ್ಮ ಹತ್ರ ಹೇಳಿದ್ರೆ ನೀವು ಎಲ್ಲಿ ಬೈತೀರೋ ಅಂತ ಭಯ ಆಯ್ತು, ಅದಕ್ಕೆ ಹೇಳಲಿಲ್ಲ. ಅದು ಅಲ್ಲದೆ ನೀವು ನನ್ನ ಹತ್ರ ಮಾತಾಡ್ತಿಲ್ಲ ಹಾಗಂತ ಹೇಳಿ ಇಲ್ಲಿ ನಡೀತಿರೋ ವಿಷಯನ ನಿಮ್ಮ ಹತ್ರ ಹೇಳ್ದೆ ಹೋದ್ರೆ ತಪ್ಪಾಗ್ಬಿಡುತ್ತೆ ನೋಡಿ. ಯಾಕೆ ರಾಜಿ ಹೀಗೆ ಮಾಡ್ದೆ ಅಂತ ನೀವೇನಾದ್ರೂ ಕೇಳಿದ್ರೆ ಕಣ್ಣೀರು ಹಾಕ್ತಾಳಿಯೇ ಹೊರತು ಉತ್ತರ ಸಿಕ್ಕೋಲ್ಲ ರೀ. ಹೆದರ್ಕೊಂಡು ಮೌನವಾಗಿ ಬಿಡ್ತಾಳೆ. ನಮ್ ರಾಜಿ ತುಂಬಾನೇ ಮುಗ್ಧೆ ರೀ. ನಮ್ಮ ಮಗಳು ಗೊತ್ತಿಲ್ಲದೆ ಮಾಡಿರೋ ತಪ್ಪು ಕಣ್ರಿ ಇದು. ಕ್ಷಮಿಸ್ಬೇಡಿ ಅವಳನ್ನ. ಈಗ ನನಗಿದೆಲ್ಲ ಗೊತ್ತಾಯ್ತಲ್ವಾ? ಇನ್ನು ಮುಂದೆ ನಾನು ರಾಜಿನ ಇಂಟರ್ನೆಟ್ ತಂಟೆಗೆ ಹೋಗೋಕೆ ಖಂಡಿತವಾಗ್ಲೂ ಬಿಡೋದಿಲ್ಲ. ಆದ್ರೆ ಆ ಇಂಟರ್ನೆಟ್ ಆದ್ಯನ್ಗಂತೂ ಅದರ ಅಗತ್ಯ ತುಂಬಾನೇ ಇದೆ ರೀ. ನೀವು ಅವಳಿಗೆ ಮಾತ್ರನೇ ಅನುಮತಿ ಕೊಡಿ ಸಾಕು. ಅವಳಿಗೆ ಬೇಕಾದ ಕೆಲಸಗಳನ್ನೆಲ್ಲ ಅವಳು ಅದರಲ್ಲಿ ಮಾಡ್ಕೋತಾಳೆ. ಆದ್ಯನ ಪರ ವಹಿಸ್ಕೊಂಡು ಬರ್ತಿದ್ದೀನಿ ಅಂತ ನೀವು ಯಾವುದೇ ಕಾರಣಕ್ಕೂ ತಪ್ಪು ತಿಳ್ಕೊಬೇಡಿ ಅಂದ್ರೆ. ನಮ್ಮ ಆದ್ಯನ ಮೇಲೆ ಕರುಣೆ ತೋರಿಸಿ ಅವಳಿಗೆ ಮಾತ್ರ ಒಪ್ಪಿಗೆ ಕೊಡಿ ಅಂದ್ರೆ. ನೀವದಕ್ಕೆ ಒಪ್ಕೊಂಡಿದ್ದೀರಾ ಅನ್ನೋದನ್ನ ನನ್ನ ಹತ್ರ ಹೇಳೋಕೆ ಇಷ್ಟ ಇಲ್ಲ ಅಂದ್ರೆ ನಾನಲ್ಲಿ 2 ಶಲ್ಯಗಳನ್ನ ಇಟ್ಟಿದ್ದೀನಿ ರೀ. ಅದರಲ್ಲಿರೋ ಹಸಿರು ಬಿಳಿ ಶಲ್ಯನ ನೀವು ನಿಮ್ಮ ಹೆಗಲ ಮೇಲೆ ಹಾಕ್ಕೊಂಡ್ರೆ ನೀವು ಒಪ್ಪಿಗೆ ಕೊಟ್ಟಿದ್ದೀರಿ ಅಂತ ಅರ್ಥ. ಇದಕ್ಕೆ ನಿಮ್ಮ ಒಪ್ಪಿಗೆ ಇಲ್ಲ ಅನ್ನೋದೇ ಆದ್ರೆ ಕೆಂಪು ಬಿಳಿ ಶಲ್ಯನ ಹಾಕ್ಕೊಡಿ. ನಾನು ಆದ್ಯನ ಹತ್ರ ಹೋಗಿ ಹೇಳ್ಕೊತೀನಿ, ನಿನಗೆ ಅವಶ್ಯಕತೆ ಇದ್ರೂ ಕೂಡ ಇಂಟರ್ನೆಟ್ ಉಪಯೋಗಿಸ್ಬೇಡ ಅಂತ. ನಿಮ್ಮ ಅನುಮತಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ.
ನೀವು ಆತನಿಗೆ ಅನುಮತಿ ಕೊಟ್ಟಿದ್ದಕ್ಕೆ ನಿಮಗೆ ನನ್ನ ಮನಸ್ಸಿನಲ್ಲಿ ಕೃತಜ್ಞತೆ ಹೇಳ್ಕೊಳ್ತಿದ್ದೀನಿ ಅಂದ್ರೆ ನಾನು ರಾಜಲಕ್ಷ್ಮಿನ ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೂ ಪ್ರಯತ್ನ ಪಡ್ತೀನಿ. ನನ್ನನ್ನು ಕ್ಷಮಿಸಮ್ಮ. ನನಗೆ ಒಂದು ಮಾತು ಕೂಡ ಹೇಳಿದೆ ಹೊಸಲೇ ದಾಟ್ತಿರ್ಲಿಲ್ಲ ನನ್ನ ಮಗಳು. ಹಾಗಿದ್ದವಳು ಇವತ್ತು ಇಂಟರ್ನೆಟ್ ಪ್ರಪಂಚನೇ ನೋಡ್ತಿದ್ದಾಳೆ ಅಂದ್ರೆ ಏನ್ ಹೇಳಿ ನಾನು? ನನಗಿಷ್ಟ ಇದ್ದಿರೋ ಕೆಲಸನಾಗ್ಲಿ ಸಮಸ್ಯೆಗಳನ್ನ ಹುಟ್ಟಾಕುವಂತ ಕೆಲಸನಾಗ್ಲಿ ಮಾಡ್ತೀಯ ಅಂದ್ರೆ ನನಗೆ ಕನಸು ಮನಸ್ಸಿನಲ್ಲೂ ನಂಬೋಕೆ ಆಗ್ತಿಲ್ಲ ಕಣೆ. ಕಾವೇರಿ ಪಕ್ಕದಲ್ಲೇ ಇರೋದಕ್ಕೆ ಎಲ್ಲಿ ಬೋರ್ ಹಾಕಿದ್ರು ನೀರ್ ಬರುತ್ತೆ ಅನ್ಕೋತೀವಿ. ಅದೆಲ್ಲ ಹಾಗಿರ್ಲಿ, ನಿನ್ ಕಣ್ಣಲ್ಲಿ ಕೂಡ ಕಣ್ಣೀರ್ ಯಾವಾಗ್ಲೂ ಬರ್ತಾನೆ ಇರತ್ತೆ. ನಾನು ಅಳ್ತಿದ್ದೀನಿ ಆದ್ಯ. ಅದನ್ನೇನ್ ನೀನ್ ಹೇಳ್ಬೇಕಾಗಿಲ್ಲ. ಇನ್ನೂ ಯಾಕೆ ನೀನ್ ಅಳು ನಿಲ್ಸಿಲ್ಲ ಅನ್ನೋದನ್ನ ಹೇಳು. ಅಮ್ಮ ನನ್ ಜೊತೆ ಮಾತಾಡ್ತಿಲ್ಲ. ನೀನೇ ಹೋಗಿ ಮಾತಾಡು. ಮಾತಾಡಿದ್ರು ಉತ್ತರ ಕೊಡ್ತಿಲ್ಲ. ಇದೆಲ್ಲ ಇಂಟರ್ನೆಟ್ ಯೂಸ್ ಮಾಡಿದ್ದಕ್ಕೆನಾ? ಇಂಥ ಸಣ್ಣ ಸಣ್ಣ ವಿಷಯನೂ ಅಷ್ಟೊಂದು ಸೀರಿಯಸ್ ಆಗಿ ತಗೋತಾರಾ? ನಿಜ ಎಲ್ಲ ನಿಮ್ ಡ್ರಮ್ಮು ಮಾವನಿಂದಾನೇ ಅಮ್ಮನಿಗೆ ಗೊತ್ತಾಗಿದ್ದು. ಇಲ್ಲ ಅಂದಿದ್ರೆ ಇಂಟರ್ನೆಟ್ ಬಗ್ಗೆ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಮಾಡಿದ ಪಾಪ ಬೆನ್ ತಟ್ಟುತ್ತೆ ಅಂತಾರೆ. ಅದಕ್ಕೆ ಆ ಡ್ರಮ್ಮುಗೆ ಆ ಚಾರು ಸಿಕ್ಕಿರೋದು. ಇಬ್ರು ಸೇರಿದ್ರೆ ಪಪ್ಪು ಚಾರು. ಹಾ ಅಲ್ಲ, ಈಗ ಡ್ರಮ್ಮು ಚಾರು ಆಗಿದ್ದಾರೆ. ಜೋಡಿ ಸಕ್ಕತ್ತಾಗಿದೆ ಬಿಡು. ನಿನ್ನಂತ ಅಮಾಯಕರ ಶಾಪ ಅವ್ರನ್ನ ಸುಮ್ನೆ ಬಿಡಲ್ಲ. ನಾನು ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ. ಮಾಡೋ ಅವಶ್ಯಕತೆನೂ ಇಲ್ಲ. ನಿನ್ನ ಅಳ್ಸಿದ್ರೆ ಆ ದೇವ್ರು ಕೂಡ ಕಷ್ಟದ ಪಾಲಾಗ್ತಾನೆ ಅಂತಿದ್ದೀನಿ. ಸರಿ ಬಿಡು, ಇಂಟರ್ನೆಟ್ ಉಪಯೋಗಿಸಿದ್ದಕ್ಕೆ ತಾನೆ ಇಷ್ಟೆಲ್ಲ ಆಗಿದ್ದು. ತೆಗಿಸ್ಬಿಡ್ತೀನಿ. ನನಗೆ ಬೇಕಾದಾಗ ಇಂಟರ್ನೆಟ್ ಸೆಂಟರ್ಗೆ ಹೋಗಿ ಬರ್ತೀನಿ. ಯಾರು ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ ಆದ್ಯ. ನೀನು ಇಂಟರ್ನೆಟ್ ಉಪಯೋಗಿಸೋದಕ್ಕೆ ನಿನ್ನ ದೊಡ್ಡಪ್ಪ ಅನುಮತಿ ಕೊಟ್ಟಿದ್ದಾರಮ್ಮ. ನಿಜನಾ? ಅನ್ಬಿಲೀವಬಲ್. ಇದ್ ಕನ್ಸಲ್ಲ ತಾನೆ? ಅವ್ರಿದಕ್ಕೆ ಆಪೋಸ್ ಮಾಡ್ಲಿಲ್ವಾ? ನಿನಗೆ ಇಂಟರ್ನೆಟ್ ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನ ಹೇಳ್ದೆ ಆದ್ಯ. ಅದನ್ನ ಅವ್ರು ಅರ್ಥ ಮಾಡ್ಕೊಂಡ್ರು. ಓ, ಅಮ್ಮ, ಅಪ್ಪ ಅರ್ಥ ಮಾಡ್ಕೊಂಡ ಹಾಗೆ ನೀನು ಕೂಡ ಅರ್ಥ ಮಾಡ್ಕೊಂಡು ನನ್ ಜೊತೆ ಮಾತಾಡಮ್ಮ. ಅಮ್ಮ, ನೀನು ಕೂಡ ನನ್ನ ಜೊತೆ ಮಾತಾಡದೆ ಹೋದ್ರೆ ನನಗೆ ಹುಚ್ಚ ಹಿಡಿಯೋ ಹಾಗೆ ಅನಿಸ್ತಿದೆ ಅಮ್ಮ. ಪ್ಲೀಸ್ ಅಮ್ಮ, ಮಾತಾಡಮ್ಮ. ನೋಡು ರಾಜಿ, ಸ್ವಲ್ಪ ಹೊತ್ತು ನಾನು ನಿನ್ನ ಹತ್ರ ಮಾತಾಡದೇ ಇದ್ದಿದ್ದಕ್ಕೆ ನಿನಗೆ ಹುಚ್ಚಿ ಹಿಡಿಯೋ ಹಾಗಾಗ್ತಿದೆ ಅಂತ ಹೇಳಿದ್ಯಲ್ಲ. ನಿಮ್ಮಪ್ಪ ನನ್ನ ಹತ್ರ ಮಾತಾಡೋದನ್ನು ಬಿಟ್ಟು
ಎಷ್ಟೋ ದಿನಗಳಾಗೋಯ್ತು. ನನ್ನ ಪರಿಸ್ಥಿತಿ ಹೇಗಿರ್ಬೋದು ಅಂತ ಯೋಚನೆ ಮಾಡು. ನಿಮ್ಮಪ್ಪ ನನ್ನ ಜೊತೆ ಮಾತಾಡೋ ಹಾಗೆ ಮಾಡು ಅಂತ ನಿನ್ನ ನಾನು ಕೇಳ್ಕೋತಿಲ್ಲ. ಅವರು ಪಾಲಿಸೋ ಪದ್ಧತಿಗಳಿಗೆ ಅಪಚಾರ ಏನಾದ್ರೂ ಆದ್ರೆ ನಿನ್ನನ್ನು ಮಾತಾಡಿಸದೆ ದೂರ ಇಟ್ಬಿಡ್ತಾರೆ ಅಂತ ಮೊದಲೇ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು. ನನಗೆ ತುಂಬಾ ಇಷ್ಟ ಆದವರಲ್ಲಿ ನನ್ನ ಒಡ ಹುಟ್ಟಿದವಳು ಒಬ್ಳು. ಅವಳನ್ನ ಈಗ ಕಳ್ಕೊಂಡಿದ್ದೀನಿ. ಇನ್ನೊಬ್ರು ನನ್ನ ಜೀವನದ ಭಾಗವಾಗಿರೋ ನನ್ನ ಪತಿ. ಅವರನ್ನ ದೂರ ಮಾಡ್ಕೊಳಕ್ಕೆ ಯಾವ ಕಾರಣಕ್ಕೂ ನನಗಿಷ್ಟ ಇಲ್ಲ. ಇಷ್ಟೆಲ್ಲ ಆದ್ರೂ ನಾನು ಯಾಕೆ ಮೌನವಾಗಿದ್ದೀನಿ ಗೊತ್ತಾ? ಆದ್ಯನ ನನ್ನ ಕಣ್ರೆಪ್ಪೆಲಿಟ್ಟು ನೋಡ್ಕೋತೀನಿ ಅಂತ ನನ್ನ ತಂಗಿ ಸಂಧ್ಯನಿಗೆ ಮಾತು ಕೊಟ್ಟಿದ್ದಕ್ಕೆ ನಾನು ಹಾಗೆ ನಡ್ಕೊಳ್ಳೇಬೇಕು. ಆದ್ರೆ ನೀನು ಮಾತ್ರ ಅವರಿಷ್ಟಕ್ಕೆ ವಿರುದ್ಧವಾಗಿ ನಡ್ಕೋಬಾರ್ದು. ಇನ್ನೊಂದು ಸಾರಿ ಇಂಥ ತಪ್ಪುಗಳನ್ನ ಮಾಡಕೂಡ್ದು. ಯಾವತ್ತೂ ಮಾಡಲ್ಲ ಅಮ್ಮ. ಇಂಟರ್ನೆಟ್ ಉಪಯೋಗಿಸು ಅಂತ ಹೇಳಿದ್ದು ಆದ್ಯನಿಗೆ ಮಾತ್ರನೇ. ಮತ್ತೆ ನೀನಾದ್ರ ತಂಟೆಗೆ ಹೋಗ್ಕೂಡ್ದು. ಈ ಮಾತಿಗೆ ನೀನು ತಪ್ಪಿದ್ದೆ ಆದ್ರೆ ಇನ್ನೊಂದು ಸಾರಿ ನಾನು ನಿನ್ ಜೊತೆ ಮಾತಾಡೋಲ್ಲ. ರಾಜಲಕ್ಷ್ಮಿ, ಇವಾಗ್ಲಾದ್ರೂ ಸ್ವಲ್ಪ ನಗು. ನಿಮ್ಮಮ್ಮನೇ ತಾನೇ ಮಾತಾಡಿದ್ದು. ನಿಮ್ಮಮ್ಮ ನಿನ್ ಜೊತೆ ಮಾತಾಡಿದ್ದಾಯ್ತಲ್ಲ. ನಾನು ಇಂಟರ್ನೆಟ್ ಯೂಸ್ ಮಾಡಬಾರ್ದು ಅಂತ ಮಾತು ತಗೊಂಡಿದಾರಲ್ಲ. ಟೆಕ್ನಾಲಜಿನ ಕಲ್ಸಿದ್ರೆ ಪರವಾಗಿಲ್ಲ, ತಡೆದ್ರೆ ನಿಲ್ಸೋದೇ ಒಳ್ಳೇದು. ಅರ್ಥ ಮಾಡ್ಕೊ. ಏನ್ ಚಿಕ್ಕಮ್ಮ, ಏನಾಯ್ತು? ನನಗೇನಾಯ್ತೆ? ನಾನ್ ಕೇಳಿದ್ ಹಾಗಲ್ಲ ಚಿಕ್ಕಮ್ಮ. ಯಾವತ್ತು ಕೆಲ್ಸನೇ ಮಾಡ್ದೆ ಇರೋ ನೀನು ಇಷ್ಟೆಲ್ಲ ಕೆಲಸ ಮಾಡ್ತಿದ್ಯಾ? ನಂಗಂತೂ ಶಾಕ್ ಆಗ್ತಿದ್ಯಪ್ಪ. ಏನ್ ಗೊತ್ತೇನೆ, ನಿಮ್ಮ ಅಪ್ಪ ಅಮ್ಮ ಬರ್ತಿದ್ದಾರೆ. ಅಪ್ಪ ಅಮ್ಮ ಬರ್ತಿದಾರಾ? ಇದೇನೆ ಹಾರಿ ಕುಣಿಯೋದ್ ಬಿಟ್ಟು ಬಾಡೋಗಿರೋ ಹೂವಿನ ತರ ಮುಖ ಮಾಡ್ಕೊಂಡೆ. ನಾನಿನ್ನು ಮಾವನ್ನ ಬೀಳ್ಸ್ಕೊಂಡೇ ಇಲ್ಲ ಅಲ್ವಾ? ಅವ್ರು ಈಗ್ಲೇ ಬಂದ್ ಏನ್ ಮಾಡ್ತಾರಂತೆ? ಅಯ್ಯೋ ಹುಚ್ಚಿ, ನೀನ್ ಬೀಳಿಸ್ಕೊಡೋದಲ್ವೇ, ನಿನ್ನ ಸೀನು ಹಿಂದೆ ನಿಲ್ಲಿಸ್ತಾರೆ. ಆಮೇಲೆ ಸೀನು ನಿನ್ ಹಿಂದೆ ಬೀಳೋ ಹಾಗೆ ಮಾಡ್ತಾರೆ. ಸತ್ಯ. ನಡಿ ನಡಿ ನಡಿ. ಅತ್ಗೆ, ಅಣ್ಣ, ಏನ್ರಿ ಎಲ್ರು ಬನ್ನಿ ಬನ್ನಿ ಬನ್ನಿ. ಎಲ್ಲೋ ಬೋರ್ಡ? ಯಾರಿ ಡರ್ಟಿ ಫೆಲ್ಲೋ?